ಹಾಯ್ ಫ್ರೆಂಡ್ಸ್, ಇವತ್ತು ಸುವರ್ಣಗಡ್ಡೆಯ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೇನೆ. ಸುವರ್ಣಗಡ್ಡೆನ ಚೆನ್ನಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಮತ್ತೊಂದು ಸಾಂಬಾರು ಸೌತೆ, ಇದನ್ನು ಚಿಕ್ಕಕ್ಕೆ ಕಟ್ ಮಾಡಿಟ್ಕೊಂಡಿದ್ದೇನೆ. ಹಾಗೆ ಈರುಳ್ಳಿನ ಹಾಕಿದ್ದೇನೆ. ಇದನ್ನು ಸಾರು ಮಾಡೋದು ಇನ್ನೊಂದು ವೀಡಿಯೋದಲ್ಲಿ ಇದನ್ನು ತೋರಿಸ್ತೇನೆ. ಇವಾಗ ಸುವರ್ಣಗಡ್ಡೆ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ, ಬನ್ನಿ. ಮೊದಲಿಗೆ ಒಂದು ಪಾತ್ರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಇಟ್ಕೊಂಡಿದ್ದೇನೆ, ಇಷ್ಟು. ಇವಾಗ ಅದಕ್ಕೆ ಸುವರ್ಣಗಡ್ಡೆನ ಹಾಕ್ತೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 3 ಹಸಿಮೆಣಸನ್ನು ಹಾಕ್ತೇನೆ. ಇಲ್ಲಿ ಖಾರದ ಪ್ರಮಾಣ ಜಾಸ್ತಿ ಹಾಕ್ಕೊಳ್ಬೋದು. ನಮಗಿಲ್ಲಿ ಖಾರ ಜಾಸ್ತಿ ಬೇಡ ಅಂತ ಸ್ವಲ್ಪನೇ ಹಾಕ್ತೇನೆ. ಸ್ವಲ್ಪ ನೀರು ಹಾಕಿದ್ದೇನೆ. ಇವಾಗ ಸೌಟಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಟ್ಟಿದ್ದೇನೆ, ಬೇಯಲಿ. ನಂತರ ನಾನು 3 ತೆಂಗಿನಕಾಯಿ ಕಡೆನ ತುರಿದು ತಂದಿದ್ದೇನೆ. ಎಷ್ಟಂತ ತೋರಿಸ್ತೇನೆ ನೋಡಿ, ಇಷ್ಟು. ಇವಾಗ ಸ್ವಲ್ಪನೇ ಗ್ರೈಂಡರಿಗೆ ತೆಂಗಿನಕಾಯಿನ ಹಾಕ್ತಾ ಹೋಗ್ತೇನೆ. ಜೊತೆಗೆ ನೀರನ್ನು ಹಾಕ್ಕೊಳ್ಬೇಕು. ತೆಂಗಿನಕಾಯಿ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಕೈಯಲ್ಲಿ ಒಂದು ಸಾರಿ ತೆಂಗಿನಕಾಯಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ರುಬ್ಕೊಳ್ತಾ ಇದೆ. ಒಂದು 5-6 ಸುತ್ತು ಬಂದ ನಂತರ ಅದಕ್ಕೆ ನಾನು 6 ಗಾಂಧಾರಿ ಮೆಣಸನ್ನು ಹಾಕಿದ್ದೇನೆ. ಗಾಂಧಾರಿ ಮೆಣಸನ್ನು ಹೀಗೆ ಕಡಿಯುವಾಗ ಹಾಕಿದರೆ ಪರಿಮಳ ಇರುತ್ತೆ ಮಜ್ಜಿಗೆ ಹುಳಿ. ಹೋಳುಗಳು ಬೇಯ್ತಾ ಇದೆ, ಬೇಯಲಿ. ಇವಾಗ ರುಬ್ಬುವ ಮಿಶ್ರಣ ಚೆನ್ನಾಗಿ ರುಬ್ಕೊಳ್ಬೇಕು ಅಂತ ಅವಾಗವಾಗ ಈ ಥರ ಕೈ ಆಡಿಸ್ತಾನೆ ಇರಬೇಕು. ನುಣ್ಣಗೆ ರುಬ್ಕೊಳ್ಬೇಕು. ಆಗ್ತಾ ಬಂತು. ಇವಾಗ ತೆಗಿತೇನೆ. ಸ್ವಲ್ಪನೇ ತೆಗಿತಾ ಹೋಗ್ತೇನೆ. ರನ್ನಿಂಗಲ್ಲಿ ಇರುವಾಗಲೇ ನಾನು ಯಾವಾಗಲೂ ಇವಾಗ ತೆಗೆಯೋದು. ತೆಗೆದಾಯ್ತು. ಇಷ್ಟು ಪ್ರಮಾಣ. ನಾವು ಆವಾಗ ತುಂಬ ಪ್ರಮಾಣದಲ್ಲಿ ತೆಂಗಿನಕಾಯಿ ನೋಡಿದ್ದು ಇಷ್ಟ ಆಯಿತು. ಬನ್ನಿ, ಇವಾಗ ಹೋಳೆಲ್ಲ ಬೆಂದಿದೆ. ಇದಕ್ಕೆ ನಾನು ಚಿಕ್ಕ ಲೋಟದಷ್ಟು ಹುಳಿ ಮಜ್ಜಿಗೆ ಹಾಕಿದ್ದೇನೆ. ಹುಳಿ ಮಜ್ಜಿಗೆ ಯಾಕೆ ಹಾಕೋದಂದರೆ ಸುವರ್ಣಗಡ್ಡೆ ತುರಿಕೆ ಬರುತ್ತೆ ಬೆಂದಾಗ. ಹಾಗಾಗಿ ಮಜ್ಜಿಗೆ ಹುಳಿಯಾಗಿ ಇರಬೇಕು. ಒಂದು ಕುದಿ ಬಂದ ನಂತರ ಅದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕಬೇಕು. ಬಂತು ನೋಡಿ. ಇವಾಗ ರುಬ್ಬಿದ ಮಿಶ್ರಣ ಹಾಕ್ತೇನೆ ನೋಡಿ. ಹಾಗೆ ಮಜ್ಜಿಗೆ ಹುಳಿ ತುಂಬ ತೆಳುವಾಗೂ ಇರಬಾರ್ದು, ತುಂಬ ದಪ್ಪನೂ ಆಗಿರಬಾರ್ದು. ನೀರಿನ ಕ್ವಾಂಟಿಟಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ನಾವಿಲ್ಲಿ ಮಜ್ಜಿಗೆ ಹುಳಿಗೆ ಮೇಲಾರ ಅಂತೇವೆ. ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಕೊಡಿ, ಲೈಕ್ ಕೊಡಿ. ನೀರು ಹಾಕಿದ್ದೇನೆ. ಈಗ ರುಬ್ಬಿದ ಮಿಶ್ರಣ ಹಾಕಿದ ನಂತರ ಸ್ವಲ್ಪ ನೀರು ಹಾಕಿದ್ದೇನೆ. ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ನಮಗೆ ಯಾವ ಕ್ವಾಂಟಿಟಿಲಿದೆ ಅಂತ ತೋರಿಸ್ತೇನೆ. ಸ್ವಲ್ಪ ಉಪ್ಪಿನ ಪ್ರಮಾಣವೂ ಬೇಕು, ಕಮ್ಮಿ ಆಗಿದೆ ಅಂತ ಅನಿಸ್ತು. ಉಪ್ಪು ಹಾಕಿ ಪುನಃ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಪ್ರಮಾಣದಲ್ಲಿ ಇದೆ ನೋಡಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪೆಲ್ಲ ಚೆನ್ನಾಗಿ ಹೋಳುಗಳಿಗೆಲ್ಲ ಎಳ್ಕೊಳ್ಬೇಕು. ಒಂದು 5-6 ಚಿಕ್ಕ ಕುದಿ ಬಂದ ನಂತರ ಆಫ್ ಮಾಡಿಕೊಳ್ಬೇಕು. ಕುದಿ ಬರ್ತಾ ಇದೆ ನೋಡಿ, ಚಿಕ್ಕ ಕುದಿ. ಇವಾಗ ಒಗ್ಗರಣೆಗೆ ಸಾಸಿವೆ ಹಾಗೂ ಒಣಮೆಣಸನ್ನು ಹಾಕಿ ಒಗ್ಗರಣೆ ಕೊಟ್ಟಾಯಿತು ನೋಡಿ. ಓಕೆ, ಯಾರು ಇನ್ನೂ ನನ್ನ ಚಾನಲ್ ನೋಡ್ತಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಬಾಯ್.